ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ನೋಡಿ, ಕೆಲವರಿಗೆ ಫಲಾನುಭವಿಗಳಿಗೆ ಕಳೆದ 2 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಬಂದಿರಲಿಲ್ಲ. ಇನ್ನು ಕೆಲವರಿಗೆ ಕಳೆದ 3 ತಿಂಗಳಿನಿಂದ ಹಣ ಆದ್ರೆ ಬಂದಿರಲಿಲ್ಲ. ಆದ್ರೆ ಇವತ್ತು ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಇವತ್ತು ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಅದನ್ನ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೀನಿ. ನಾನು ಒಂದು ಇಮೇಜ್ ಕೂಡ ತೋರಿಸ್ತೀನಿ ಹಣ ಬಂದಿರುವಂತದ್ದು. ಮತ್ತೆ ಇದು ಯಾವ ತಿಂಗಳಿನ ಹಣ ಬಂದಿರುತ್ತೆ ಏನು ಅನ್ನುವಂಥದ್ದೆಲ್ಲ ನಿಮಗೆ ಡೌಟ್ಸ್ ಇರುತ್ತೆ. ಎಲ್ಲ ಹಣನು ಒಂದೇ ಸರಿ ಜಮಾ ಮಾಡಿದಾರ, 3 ತಿಂಗಳ ಹಣನು ಜಮಾ ಮಾಡಿದಾರ ಏನು ಅನ್ನುವಂತಹ ಎಲ್ಲ ಡೌಟ್ಸ್ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ಇವತ್ತು ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗಿದೆ. ನೋಡಿ, ನಿಮ್ಗೆ ಹಣ ಜಮಾ ಆಗಿರುವಂತದ್ದು ಒಂದು ಪ್ರೂಫ್ ತೋರಿಸೋದಕ್ಕಿಂತ ಮುಂಚೆ ನಿಮ್ಗೆ ಈ ಅನ್ನಭಾಗ್ಯ ಯೋಜನೆಯ ಹಣ ಏನಾದ್ರೂ ಕಳೆದ 2 ತಿಂಗಳ ಹಣನು ಒಂದೇ ಸರಿ ಏನಾದ್ರೂ ಜಮಾ ಮಾಡಿದಾರ ಅನ್ನುವಂತಹ ಡೌಟ್ಸ್ ಅಂತೂ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಒಂದೇ ಸರಿ ಏನ್ ಜಮಾ ಮಾಡಿಲ್ಲ, ನಿಮ್ಗೆ 1 ತಿಂಗಳಿನ ಹಣ ಮಾತ್ರ ಜಮಾ ಮಾಡಿದ್ದಾರೆ. ನೀವು ಕೇಳಬಹುದು, ಹಾಗಾದ್ರೆ ಆಹಾರ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು, ಡಿಬಿಟಿ ಸ್ಟೇಟಸ್ ಅಲ್ಲಿ ಏನಾದ್ರು ಅಪ್ಡೇಟ್ ಆಗಿದೆಯಾ ಅಂತ. ಅದಿನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗುತ್ತೆ ಇವತ್ತು ಇಲ್ಲ ನಾಳೆ ಒಳಗಡೆ ಅಪ್ಡೇಟ್ ಆದ್ರೆ ಆಗುತ್ತೆ. ಆದ್ರೆ ಹಣ ಆದ್ರೆ ಎಲ್ಲರ ಖಾತೆಗಳಿಗೂ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಇವತ್ತು ನೀವು 850 ಜಮಾ ಮಾಡಿದಾರೆ ಅಂತ ತಮ್ನೇಲ್ ಅಲ್ಲಿ ನೋಡ್ಬಿಟ್ಟು ಮತ್ತೆ ನಮಗೂ 850 ಹಣ ಬರ್ಬೇಕು ಅನ್ಕೊಳಕ್ ಹೋಗ್ಬೇಡಿ. ಈಗ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು 4 ಜನ ಏನಾದ್ರು ಇದ್ದೆ 680 ರೂಪಾಯಿ ಆದ್ರೆ ನಿಮ್ಗೆ ಬಂದಿರುತ್ತೆ. ಇಲ್ಲಿ 5 ಜನ ಇರೋ ಕಾರಣದಿಂದ 850 ರೂಪಾಯಿ ಆದ್ರೆ ಬಂದಿದೆ. ಈಗ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ ಬಂದಿರುತ್ತೆ. ನಿಮ್ಮ ಮನೆಯಲ್ಲಿ 6 ಜನ ಇದ್ರೆ 6 × 170 ಹಾಕೊಳ್ಳಿ. ಈ ರೀತಿಯಾಗಿ 170 ರೂಪಾಯಿ ಆದ್ರೆ ಬಂದಿದೆ. ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ ಹಣ ಆದ್ರೆ ಜಮಾ ಆಗಿರುವಂತದ್ದು. ನೋಡಿ, ಈಗ ಹಣ ಬಂದಿರುವಂತಹ ಒಂದು ಪ್ರೂಫ್ ಸ್ಕ್ರೀನ್ ಶಾಟ್ ಆದ್ರೆ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಹಣ ಆದ್ರೆ 850 ರೂಪಾಯಿ ಆದ್ರೆ ಹಣ ಕ್ರೆಡಿಟ್ ಆಗಿದೆ. ಇದು ಯಾವಾಗ ಕ್ರೆಡಿಟ್ ಆಗಿದೆ ಅಂದ್ರೆ ಇವತ್ತು 19/6/2024 ಇವತ್ತು 11 ಗಂಟೆ 55 ನಿಮಿಷ 39 ಸೆಕೆಂಡ್ ಆದ್ರೆ ಹಣ ಜಮಾ ಆಗಿದೆ. ಎಲ್ಲರೂ ಚೆಕ್ ಮಾಡಿ, ನಿಮ್ಮ ಖಾತೆಗಳಿಗೆ ಕೂಡ ಹಣ ಜಮಾ ಆಗಿರುತ್ತೆ. ಏನಾದ್ರೂ ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ಇವತ್ತು ಹಣ ಆದ್ರೆ ಜಮಾ ಆಗುತ್ತೆ. ಅನ್ನಭಾಗ್ಯ ಯೋಜನೆ ಒಂದೊಂದ್ ಸರಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಜಮಾ ಆಗುತ್ತೆ, ಕೆಲವೊಂದು ಜಿಲ್ಲೆಗಳಲ್ಲಿ ಒಂದ್ ದಿನ ಲೇಟ್ ಆಗಿ ಆ ರೀತಿಯಾಗಿ ಜಮಾ ಆಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಹಣ ಆದ್ರೆ ಇವತ್ತು ಜಮಾ ಆಗಿದೆ. ಈಗ ನಾನಿಲ್ಲಿ ನಿಮ್ಗೆ ಸ್ಕ್ರೀನ್ ಶಾಟ್ ಪ್ರೂಫ್ ತೋರಿಸ್ತಿರುವಂತದ್ದು ಕೋಲಾರ ಡಿಸ್ಟಿಕ್ ಅಲ್ಲಿ ಹಣ ಜಮಾ ಆಗಿರುವಂತದ್ದು. ನಿಮ್ಮ ಡಿಸ್ಟಿಕ್ ಅಲ್ಲಿ ಕೂಡ ಮ್ಯಾಕ್ಸಿಮಮ್ ಹಣ ಜಮಾ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಹಣ ಜಮಾ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ, ನಿಮಗೂ ಕೂಡ ಹಣ ಜಮಾ ಆಗೇ ಆಗುತ್ತೆ. ಮತ್ತೆ ನೀವು ಯಾವ ತಿಂಗಳಿನ ಹಣ ಜಮಾ ಆಗಿರುತ್ತೆ ಏನು ಅನ್ನುವಂಥದ್ದನ್ನ ನೀವು ಕೇಳೋದಾದ್ರೆ ನಿಮಗೆ ಯಾವ ತಿಂಗಳಿನ ಹಣ ಜಮಾ ಆಗಿರುತ್ತೆ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಆಹಾರ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ತಿಂಗಳಿನ ಹಣ ಆದ್ರೆ ಜಮಾ ಆಗಿದೆ ಅಂತ. ಏಪ್ರಿಲ್ ತಿಂಗಳದ, ಮೇ ತಿಂಗಳದ ಅನ್ನುವಂಥದ್ದನ್ನ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ನೋಡಿ, ಈಗ ಸಾಕಷ್ಟು ಜನ ಕೇಳಬಹುದು, ಹಾಗಾದ್ರೆ ನಮ್ಗೆ 2 ತಿಂಗಳಿನ ಹಣ ಬರ್ಬೇಕಿತ್ತಲ್ಲ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು. ಮುಂದಿನ ತಿಂಗಳಲ್ಲಿ ಏನಾದ್ರೂ ಒಟ್ಟಿಗೆ ಜಮಾ ಮಾಡಬಹುದು. ಈಗ ವೇಟ್ ಮಾಡಿ. ಈಗ ಸದ್ಯಕ್ಕಾದ್ರೆ 1 ತಿಂಗಳಿನ ಹಣ ಮಾತ್ರ ಜಮಾ ಮಾಡಿದ್ದಾರೆ. ಅದು ಯಾವ ತಿಂಗಳಿದು ಏನು ಅನ್ನುವಂಥದ್ದನ್ನ ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಆದ್ರೆ ತಿಳಿಸ್ಕೊಡ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಹಣ ಬಂದಿದ್ಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.